ರಾಜ್ಯದಲ್ಲಿ ಪೆಟ್ರೋಲ್ ಸೆಸ್ ಮತ್ತು ಹಾಲಿನ ದರ ಹೆಚ್ಚಾದ ಬೆನ್ನಲ್ಲೇ ಇವಾಗ ಆಟೋ ಡ್ರೈವರ್ಗಳು ಕೂಡ ಕ್ಯಾಬ್ ಟ್ಯಾಕ್ಸಿಗಳು ಕೂಡ ತಮ್ಮ ಬೆಲೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಡ್ತಲಿದ್ದಾರೆ. ಇವಾಗ ಸದ್ಯ ನಮಗೆ ಜೊತೆಗೆ ಸಾರಿಗೆ ಸಚಿವರಿದ್ದಾರೆ, ಅವ್ರನ್ನ ಮಾತಾಡೋಣ. ಸರ್, ರಾಜ್ಯ ಸರ್ಕಾರ ಒಂದು ಕಡೆಯಿಂದ ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಕೈಯಿಂದ ಜನರಿಗೆ ಫ್ರೀ ಅನ್ನೋದು ಕೊಟ್ಟು ಇನ್ನೊಂದು ಕಡೆಯಿಂದ ಕಿತ್ಕೊಳ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಇವಾಗ ಆಕ್ರೋಶ ಎದುರಾಗ್ತಾ ಇದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆಟೋದವರು ಕೂಡ ನಮಗೆ 20 ರೂಪಾಯಿ 40 ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಆಟೋ ರಿಕ್ಷಾದವರು ಮಿನಿಮಮ್ ಫೇರ್ ಜಾಸ್ತಿ ಮಾಡಿ ಅಂತ ಕೇಳಿದ್ದಾರೆ. ಕಾರಣ ಏನು ಅಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ. ಅವರು ನನಗೂ ಕೂಡ ಮನವಿ ಸಲ್ಲಿಸಿದ್ದಾರೆ, ಆಯುಕ್ತರಿಗೆ ಕಳಿಸಿದ್ದೀನಿ. ಪೆಟ್ರೋಲ್ ಬೆಲೆ ನಾವು 3 ರೂಪಾಯಿ ಜಾಸ್ತಿ ಮಾಡಿದ್ದು ನಿಜ. 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ 71 ರೂಪಾಯಿ ಇತ್ತು ಪೆಟ್ರೋಲು. 100 ರೂಪಾಯಿ 110 ರೂಪಾಯಿ ಆಯಿತು. 30 ರೂಪಾಯಿ 35 ರೂಪಾಯಿ ಜಾಸ್ತಿ ಮಾಡಿದ್ರು. ಆಮೇಲೆ ಅದು ಸ್ವಲ್ಪ 100 ರೂಪಾಯಿಗೆ ಬಂದಿದೆ. ಈಗ ನಾವು ಬರೀ 3 ರೂಪಾಯಿ ಮಾಡಿದ್ದು, BJP ಸರ್ಕಾರ 30 ರೂಪಾಯಿ ಮಾಡಿದೆ. ಅಲ್ಲ ಸರ್, ಇವಾಗ ಧೋರಣೆ ಯಾವ ಥರ ಇದೆ ಅಂತಂದರೆ ಕೇಂದ್ರ ಸರ್ಕಾರದವರು ಜನರ ಎಲುಬು ಮುರಿದ್ರು, ನಾವು ಅಟ್ಲೀಸ್ಟ್ ಕೊನೆ ಪಕ್ಷಕ್ಕೆ ಚರ್ಮ ಸುಲಿತಾ ಇದೀವಿ ಅಂದಂಗೆ ಆಗ್ತಾ ಇದೆ ಅಲ್ವಾ ಸರ್? ಈಗ ಕಾಲಕ್ಕೆ ಈಗ ಉದಾಹರಣೆಗೆ ಸ್ಯಾಲ್ರೀಸು, ಗೌರ್ಮೆಂಟ್ ಎಂಪ್ಲಾಯೀಸು ಸ್ಯಾಲ್ರೀಸ್ 4 ವರ್ಷಕ್ಕೊಂದ್ಸಲಿ ಜಾಸ್ತಿ ಮಾಡಬೇಕಲ್ಲ. ನಿಮ್ಮ ಟಿ ವಿನವರು ನೀವು ಒಂದೇ ಸಂಬಳ ಇರುತ್ತಾ ಪ್ರಾರಂಭದಿಂದ ಕೊನೆವರೆಗೂ? ನಿಮಗೂ 3 ವರ್ಷಕ್ಕೆ 4 ವರ್ಷಕ್ಕೆ ಆಗ್ತಾ ಇರುತ್ತೆ ಅಲ್ವಾ? ಅದರಿಂದ ಈ ಯಾವುದೇ ಈಗ ಗ್ಯಾಸ್ ಇರ್ಬೋದು 400 ರೂಪಾಯಿ ಆಯಿತು, 1200 ರೂಪಾಯಿ ಆಯಿತು. ಡೀಸಲ್ಲು 55 ರೂಪಾಯಿ ಇತ್ತು ನಮ್ಮ ಸರ್ಕಾರ ಇದ್ದಾಗ, ಈಗ 90 ಚಿಲ್ಲರೆ ಆಗಿದೆ. ದಿನನಿತ್ಯದ ಅಗತ್ಯ ವಸ್ತುಗಳು, ಎಣ್ಣೆ ಬೇಳೆ ಪ್ರತಿಯೊಂದು ಕೂಡ ಜಾಸ್ತಿ ಆಗಿದೆ. GST ಕೇಂದ್ರ ಸರ್ಕಾರ ಎಲ್ಲರ ಮೇಲೂ GST ಹಾಕ್ಬಿಟ್ಟಿದೆ. ಹಾಲು ಮೊಸರು ಕೂಡ ಬಿಟ್ಟಿಲ್ಲ, ಮಕ್ಕಳ ಪುಸ್ತಕ ರಬ್ಬರು ಕೂಡ ಬಿಟ್ಟಿಲ್ಲ ಅಲ್ವಾ? ಅದರಿಂದ ಕೇಂದ್ರ ಸರ್ಕಾರ 30 ರೂಪಾಯಿ ಜಾಸ್ತಿ ಮಾಡಿದೆ. ಅವರು ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಜನಕ್ಕೆ ಅಷ್ಟು ಹೊರೆ ಆಗೋಲ್ಲ. ಸೊ ಇವಾಗ ಆಟೋ ಟ್ಯಾಕ್ಸಿಯವರು ಕೊಟ್ಟಿರುವಂಥ ಈ ಒಂದು ಮನವಿಯನ್ನು ತಾವು ಪುರಸ್ಕಾರ ಮಾಡ್ತಾರೆ, ಯಾವ ಥರ ಸರ್? ಇವಾಗ ಅಲ್ಲೇ ಅವರು ಕೇಳ್ತಾರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ನಮ್ಗೆ ಜಾಸ್ತಿ ಕೊಡಿ ಅಂತ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಆಯುಕ್ತರಿದ್ದಾರೆ, ಅದಕ್ಕೊಂದು ಸಮಿತಿ ಇರುತ್ತೆ. ಆ ಸಮಿತಿ ತೀರ್ಮಾನ ಮಾಡುತ್ತೆ ಎಷ್ಟು ಮಾಡಬೇಕು, ಏನು ಎತ್ತ ಮಾಡಬೇಕೋ ಬೇಡವೋ, ಮಾಡೋ ಆಗಿದ್ದರೆ ಎಷ್ಟು ಮಾಡಬೇಕು ಅಂತ ಆ ಸಮಿತಿ ತೀರ್ಮಾನ ಮಾಡುತ್ತೆ. ಸೊ ಇದಿಷ್ಟು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.